Hello everyone, welcome to our video to an script. ಇಲ್ಲಿ in this video we will try to learn creating a record in D. Okay na? So official website ko ಹೋಗೋಣ. AMScript help.salesforce.com. So language basics AMScript guide ಇದನ್ನ ಫಾಲೋ ಮಾಡಿ. ನಾನು ಇದನ್ನೇ ಫಾಲೋ ಮಾಡೋದು. ಇಲ್ಲಿ ತುಂಬಾ ಇದೆ. So let us jump into our data structures, coding examples, ಸುಮಾರು ಇದೆ. You find a huge list. Data structures in AMScript, data extensions, row set, ತುಂಬಾ ಇದೆ. So built-in variables, string related to recipient, string related to sender, string related to system date and time, language basics, AMScript function parameters, variables, you'll find a huge list. Dynamic link aliases, order of operations, case sensitivity, getting started, ತುಂಬಾ ಇದೆ. ಈ 1 2 3 4 ನ ಫಾಲೋ ಮಾಡಿ, ವೆರಿ ಗುಡ್. ಇಟ್ ವಿಲ್ ಬಿ ಅ ವೆರಿ ಗುಡ್ ಎಕ್ಸರ್ಸೈಸ್. ಇಲ್ಲಿರೋದನ್ನೆಲ್ಲ ಫಾಲೋ ಮಾಡ್ಕೊಂಡ್ಬಂದ್ರೆ ವಿಲ್ ಬಿ ಗುಡ್. ಲೈಕ್ ಡೇಟಾ ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡೋದು, ಆಮೇಲೆ ಮೆಸೇಜ್ ಕ್ರಿಯೇಟ್ ಮಾಡೋದು, AMScript ಬ್ಲಾಕು ಸುಮಾರು ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ಬೇಸಿಕ್ಸ್ ಬಂದ್ರೆ AMScript ಅಲ್ಲಿರೋ ಫಂಕ್ಷನ್ ಬೇಸಿಕ್ಸ್, ಆಡಿಂಗ್ AMScript ಇರೋ ಕಂಟೆಂಟ್, ಫಂಕ್ಷನ್ಸ್, AMScript ಫಂಕ್ಷನ್ ಪ್ಯಾರಾಮೀಟರ್ಸ್ ಅಂದ್ರೆ ಏನು, ಡೀಟೇಲ್ ಆಗಿದೆ. ಲೆಟ್ಸ್ ಟ್ರೈ ಟು ಗೋ ಓವರ್ ದೋಸ್ ಥಿಂಗ್ಸ್ ಆಸ್ ಎನ್ ವೆನ್ ವಿ ಗೆಟ್ ಚಾನ್ಸ್. ಈಗ ಸದ್ಯಕ್ಕೆ ಕೋಡ್ ಎಕ್ಸಾಂಪಲ್ಸ್ ಇದೆ, ಬೇಕಾದ್ರೆ ತಗೊಳ್ಳಿ. AMScript ಕೋಡ್ ಇದನ್ನ ಯೂಸ್ ಮಾಡೋಣ, ಇದನ್ನ ಯೂಸ್ ಓಕೆನಾ. ಸೊ ನನಗೆ ಬೇಕಾಗಿರೋದು ರಿಲೇಟೆಡ್ ಟು ಡೇಟಾ AMScript ಡೇಟಾ ಎಕ್ಸ್ಟೆನ್ಷನ್ ಸಿಂಕ್ರನೈಸ್ ಡೇಟಾ ಎಕ್ಸ್ಟೆನ್ಷನ್ ಲುಕ್ಅಪ್ ಅಪ್ಡೇಟ್ ಒಂದನ್ನು ಓಪನ್ ಮಾಡ್ಕೊಳ್ಳೋಣ. ಇನ್ನು ಮಿಕ್ಕಿದಲ್ಲೇ ಲಿಂಕ್ ಸಿಗುತ್ತೆ. ಇಲ್ಲಿ ಲಿಸ್ಟ್ ಆಫ್ ಫಂಕ್ಷನ್ಸ್ ಇದೆ. ಇದು developer.salesforce.com ಅಲ್ಲಿ ಇದೆ. ಡೇಟಾ ಎಕ್ಸ್ಟೆನ್ಷನ್ ಫಂಕ್ಷನ್ಸ್ ನೋಡ್ತಾ ಇದ್ದೀವಿ. ಸಮ್ಮರಿ ಇದೆ, ಕ್ಲೇಮ್ ರೋ, ಸುಮಾರು ಇದೆ. ಲೆಟ್ಸ್ ಗೋ ಇಂಟು ಇನ್ಸರ್ಟ್ ಡೇಟಾ, ಇನ್ಸರ್ಟ್ ಡಿ. ಫಸ್ಟ್ ಇನ್ಸರ್ಟ್ ನೋಡ್ಕೊಂಬಿಡೋಣ. ಸೊ ಫಂಕ್ಷನ್ಸ್ ಅಲ್ಲಿ ರಿಲೇಟೆಡ್ ಟು ಕ್ರಿಯೇಟ್, ಇನ್ಸರ್ಟ್ ಡೇಟಾ ಫಂಕ್ಷನ್, ಇನ್ಸರ್ಟ್ ಡಿ ಫಂಕ್ಷನ್ ಎರಡಿದೆ. ಯಾವ್ದನ್ನ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಇದು ಒಂದು. ಇನ್ನೊಂದು ಅಪ್ಡೇಟ್ ಡೇಟಾ ಫಂಕ್ಷನ್, ಅಪ್ಡೇಟ್ ಡಿ ಫಂಕ್ಷನ್. ಇನ್ನೊಂದು ಅಪ್ಸರ್ಟ್ ಡೇಟಾ ಫಂಕ್ಷನ್, ಅಪ್ಸರ್ಟ್ ಡಿ ಫಂಕ್ಷನ್. ಟೋಟಲಿ 6 ಫಂಕ್ಷನ್ ಇದೆ. ಸೊ ಕ್ರಿಯೇಟ್ ಅನ್ಬಿಟ್ಟು ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂದ್ರೆ, ಕ್ರಿಯೇಟ್ ಅಲ್ಲಿ ಇನ್ಸರ್ಟ್ ಡೇಟಾ, ಇನ್ಸರ್ಟ್ ಡಿ ಮಾತ್ರ ನೋಡ್ಕೊಳ್ಳಿ. ಇನ್ಸರ್ಟ್ ಡೇಟಾ ಇನ್ಸರ್ಟ್ ಡಿ ಏನ್ ಡಿಫ್ರೆನ್ಸ್? ಸೊ ಇನ್ಸರ್ಟ್ ಡೇಟಾ ಫಂಕ್ಷನ್ ಹ್ಯಾಸ್ 3 ಪ್ಯಾರಾಮೀಟರ್ಸ್. ಒಂದು ಡೇಟಾ ಎಕ್ಸ್ಟೆನ್ಷನ್ ನೇಮು, ಕಾಲಮ್ ನೇಮು, ವ್ಯಾಲ್ಯೂ. ಮೂರೇನು ಇನ್ನೂ ಬರುತ್ತೆ, ವಿಲ್ ಡಿಸ್ಕಸ್. ಇನ್ಸರ್ಟ್ ರೋಸ್ ಇಂಟು ಡೇಟಾ ಎಕ್ಸ್ಟೆನ್ಷನ್ ರಿಟರ್ನ್ಸ್ ದಿ ನಂಬರ್ ಆಫ್ ರೋಸ್ ಇನ್ಸರ್ಟೆಡ್. ಡೇಟಾಲಿ ರೋಸ್ ಎಷ್ಟು ಬಂತು ಅಂತ ಹೇಳುತ್ತೆ, ಆಬ್ವಿಯಸ್ಲಿ ಒಂದೇ. ಯೂಸ್ ದಿಸ್ ಫಂಕ್ಷನ್ ಕ್ಲೌಡ್ ಪೇಜ್, ಲ್ಯಾಂಡಿಂಗ್ ಪೇಜ್, ಮೈಕ್ರೋಸಾಫ್ಟ್ SMS ಮೆಸೇಜಸ್ ಇನ್ ಮೊಬೈಲ್ ಕನೆಕ್ಟ್, ಇಲ್ಲೆಲ್ಲ ಯೂಸ್ ಮಾಡಬಹುದು. ಅಬ್ಸರ್ವ್ ಮಾಡಿ, ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ಅಬೌಟ್ ಇಮೇಲ್. ಯೂಸ್ ದಿ ಇನ್ಸರ್ಟ್ ಡಿ ಫಂಕ್ಷನ್ ಟು ಇನ್ಸರ್ಟ್ ರೋಸ್ ಇಂಟು ಡೇಟಾ ಎಕ್ಸ್ಟೆನ್ಷನ್ ಫ್ರಮ್ ಇಮೇಲ್. ಇದೇ ಡಿಫ್ರೆನ್ಸು. ನೀವು ಇನ್ಸರ್ಟ್ ಡೇಟಾ ಯೂಸ್ ಮಾಡಿದ್ರೆ ಇಲ್ಲೆಲ್ಲ ಮಾಡ್ಬೋದು. ಇನ್ಸರ್ಟ್ ಡೇಟಾನು ಮಾಡ್ಬೋದು, ಇನ್ಸರ್ಟ್ ಡಿನೂ ಮಾಡ್ಬೋದು. ಬಟ್ ಇಮೇಲ್ ಇಂದ ಏನಾದ್ರು ಡೇಟಾ ಕೂಡಿಸ್ಬೇಕು ನೀವು ಅಂದ್ರೆ ಇನ್ಸರ್ಟ್ ಡಿ ಫಂಕ್ಷನ್ ಯೂಸ್ ಮಾಡಬೇಕು. ಅದೆರಡೇ ಡಿಫ್ರೆನ್ಸ್. ಇದರಲ್ಲಿ ರೋಸ್ ಬರುತ್ತೆ ರಿಟರ್ನ್ ಆಗಿ, ಇನ್ಸರ್ಟ್ ಡಿಲಿ ರೋಸ್ ರಿಟರ್ನ್ ಆಗಲ್ಲ. ಇನ್ಸರ್ಟ್ ರೋಸ್ ಡೇಟಾ ಇಂಟು ಡೇಟಾ, ದಿ ಫಂಕ್ಷನ್ ಡಸಂಟ್ ರಿಟರ್ನ್ ಎನಿ ಔಟ್ಪುಟ್. So you can use this function to insert data into data extension from emails. Use the insert data function to insert data from cloud page, landing page, microsite, SMS and more. ಇದೊಂದೇ ಡಿಫ್ರೆನ್ಸ್. ಸೊ ಇದನ್ನು ಸುಮಾರು ಜನ ಕೇಳ್ತಾರೆ. ಮೊದಲನೇ ಡಿಫ್ರೆನ್ಸ್, ರಿಟರ್ನ್, ಇಟ್ ವಿಲ್ ನಾಟ್ ರಿಟರ್ನ್ ಎನಿ ಔಟ್ಪುಟ್ ಅಂಡ್ ಇಟ್ ಮಸ್ಟ್ ಬಿ ಯೂಸ್ ಇನ್ ಇಮೇಲ್.
ಇನ್ಸರ್ಟ್ ಡೇಟಾ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಿ, ಲೈಕ್ ಲ್ಯಾಂಡಿಂಗ್ ಪೇಜ್, ಮೈಕ್ರೋ ಸೈಟ್, SMS, ಇಮೇಲ್. ಸಾರಿ, ಇಮೇಲ್ ಎಲ್ಲ ಆಗಲ್ಲ ಇನ್ಸರ್ಟ್ ಡೇಟಾ. ಸೊ ನಮಗೆ ಇನ್ಸರ್ಟ್ ಡೇಟಾ ನಾರು ತಗೊಳ್ಳಿ, ಇನ್ಸರ್ಟ್ ಡಿ ನಾರು ತಗೊಳ್ಳಿ. ಸೊ ಬೇಸ್ಡ್ ಆನ್ ದ್ಯಾಟ್ ಈಗ ನಾನು ಈ ಕೋಡಿಂಗ್ ಅಲ್ಲಿ ಇಲ್ಲಿ ಇನ್ಸರ್ಟ್ ಡೇಟಾ ಹಾಕೋದು. ಓಕೆನಾ? ಸೊ ಸೆಟ್ ಅಟ್ ರಿಟರ್ನ್ ಡೇಟಾ ಅಂತ ಇಟ್ಕೊಳ್ಳೋಣ, ಯಾಕಂದ್ರೆ ವ್ಯಾಲ್ಯೂ ಕೊಡೋದು. ಇಲ್ಲಿ ಇನ್ಸರ್ಟ್ ಡೇಟಾ ಫಂಕ್ಷನ್ ಯೂಸ್ ಮಾಡಿ. ಇದು ಲ್ಯಾಂಡಿಂಗ್ ಪೇಜ್ ಆಗಿರೋದ್ರಿಂದ ಇನ್ಸರ್ಟ್ ಡೇಟಾ ಏನೇನು ಕೊಡಬೇಕು? ಡಬಲ್ ಕೋಟ್ಸ್ ಕಾಮ, ಡಬಲ್ ಕೋಟ್ಸ್ ಕಾಮ. ಮೊದಲನೇದು ಅಕಾರ್ಡಿಂಗ್ ಟು ದಿಸ್ ಡಿ ನೇಮ್ ಕೊಡಬೇಕು. ಇದು ಮೊದಲನೇ ಪ್ಯಾರಾಮೀಟರ್. ಅದಾದ್ಮೇಲೆ ಕೀ ವ್ಯಾಲ್ಯೂ, ಕೀ ವ್ಯಾಲ್ಯೂ, ಕೀ ವ್ಯಾಲ್ಯೂ, ಕೀ ವ್ಯಾಲ್ಯೂ ಅಂದ್ರೆ ಏನು? ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಈಗ ಇನ್ಸರ್ಟ್ ಡೇಟಾ ಫಂಕ್ಷನ್, ಡಿ ನೇಮು, ಅದಾದ್ಮೇಲಿಂದ ಈ ತರ ಬರುತ್ತೆ. ಒಂದೇ ಲೈನಲ್ಲಿ ಬರಿಬೋದು. ಸೊ ನನಗೆ ಇಮೇಲ್ ಅಡ್ರೆಸ್ ಬೇಕು, ಫಸ್ಟ್ ನೇಮ್ ಬೇಕು, ಅಟ್ ಇಮೇಲ್ ಈ ವೇರಿಯೇಬಲ್ ಕೂಡಿಸ್ಬೇಕು, ಕಾಮ, ಡಬಲ್ ಕೋಟ್ಸ್ ಕಾಮ, ಅಟ್ ಫಸ್ಟ್ ನೇಮ್ ಅದೆಲ್ಲಿ ಕೂತಿರುತ್ತೆ? ಎಫ್ ನೇಮ್. ಇದು ಆಮ್ ಸ್ಕ್ರಿಪ್ಟ್ ವೇರಿಯೇಬಲ್ ಬರೆಯೋದು ನೀವು, ಕಾಮ, ಡಬಲ್ ಕೋಟ್ಸ್ ಕಾಮ, ಅಟ್ ಎಲ್ ನೇಮ್ ಕೂಡಿಸ್ಬೇಕು. ಇದು ಡಿಲಿರೋ ಫೀಲ್ಡ್ ನೇಮು, ಇದು ನಿಮ್ಮ ವೇರಿಯೇಬಲ್ ಆಮ್ ಸ್ಕ್ರಿಪ್ಟ್ ಇಲ್ಲಿರೋದು. ಇದು ಆಮ್ ಸ್ಕ್ರಿಪ್ಟ್ HTML ಬರ್ತಾರೆ ಇಂಥ ವೇರಿಯೇಬಲ್ ನೇಮ್ ಆಮ್ ಸ್ಕ್ರಿಪ್ಟ್ ಬಂದಿರೋದು. ಸೊ ರಿಲೇಟ್ ಮಾಡ್ಕೊಳ್ಳಿ. ಸೊ ಇದು HTML ಟ್ಯಾಗ್ ಇಂದ ಬಂತು, ಅದನ್ನ ಆಮ್ ಸ್ಕ್ರಿಪ್ಟ್ ಅಲ್ಲಿ ಕೂರಿಸ್ಕೊಂಡಿದ್ದೀನಿ. ಆಮ್ ಸ್ಕ್ರಿಪ್ಟ್ ಇಂದ ಈ ಡಿ ಇರೋ ಈ ಫೀಲ್ಡ್ಗಳಿಗೆ ಈ ವೇರಿಯೇಬಲ್ ಅಲ್ಲಿ ಇರೋದನ್ನ ಕೂಡಿಸ್ಕೊತಾ ಇದ್ದೀನಿ. ಮುಗಿದೋಯ್ತು. ಸೊ ಇದನ್ನ ಕೀ ವ್ಯಾಲ್ಯೂ ಪೇರ್ ಅಂತ ಕರಿತೀವಿ. ಇದನ್ನ ಸಿಂಗಲ್ ಲೈನ್ ಅಲ್ಲಿ ಬೇಕಾದ್ರೂ ಬರೀರಿ, ಆದ್ರೆ ಕಾಮ ಕರೆಕ್ಟ್ ಆಗಿರ್ಬೇಕು. ಡಿ ಫೀಲ್ಡ್ ವೇರಿಯೇಬಲ್, ಫೀಲ್ಡ್ ವೇರಿಯೇಬಲ್, ಫೀಲ್ಡ್ ವೇರಿಯೇಬಲ್. ಅಥವಾ ಇದನ್ನ ಇಲ್ಲೇ ಬರಿಬೋದಾ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲೇನು ಬರಿಬಹುದು. ಓಕೆನಾ? ಓಕೆ, ಇದು ರಿಟರ್ನ್ ಡೇಟಾ. ಇಷ್ಟು ವರ್ಕ್ ಆಗುತ್ತೆ. ಬಟ್ ಇದು ವರ್ಕ್ ಆಗ್ಬೇಕಾಗಿರೋದು ಇದ್ರಲ್ಲಿ ವ್ಯಾಲ್ಯೂಸ್ ಬಂದ್ರೆ ಮಾತ್ರ. ಎಸ್ಪೆಷಲಿ ಇಮೇಲ್ ಅಲ್ಲಿ ಬರಬೇಕು. ಇಮೇಲ್ ಅಲ್ಲಿ ವ್ಯಾಲ್ಯೂ ಬರಲಿಲ್ಲ ಅಂದ್ರೆ ಇದು ವರ್ಕ್ ಆಗಬಾರ್ದು. ಸೊ ಅದಕ್ಕೆ ನಾವು ಅದಕ್ಕೆ ಬರ್ಬೋಣ, ಆಮೇಲೆ ತೋರಿಸ್ತೀನಿ. ಸೊ ಇದು ರೆಡಿ, ಇನ್ನೆಲ್ಲ ರೆಡಿ ಇದೆ. ಜಸ್ಟ್ ಈ ಕೋಡ್ನ ಕಾಪಿ ಮಾಡಿ ನಾನು ಕ್ಲೌಡ್ ಪೇಜಲ್ಲಿ ಪ್ರೋಸೆಸ್ ಕೋಡಿಂಗ್ ಅಲ್ಲಿ ಕೂರಿಸ್ಕೊಡು. ಈಗ ಒಂದು ಇನ್ಫಾರ್ಮೇಶನ್ ಇದೆ ಕಲಿಯೋದು, ಏನದು? ಸೊ ಈಗ ನೋಡ್ಕೊಡಿ, ಔಟ್ಪುಟ್ ತೋರಿಸ್ತೀನಿ, ದೆನ್ ಯುಲ್ ಅಂಡರ್ಸ್ಟ್ಯಾಂಡ್. ಓವರ್ವ್ಯೂ, ಡೇಟಾ ಎಕ್ಸ್ಟೆನ್ಷನ್, ಆಮ್ ಸ್ಕ್ರಿಪ್ಟ್. ಕೆಲವೊಂದ್ಸತಿ ಏನಾಗುತ್ತೆ, ನೀವು ಈ ಕ್ಲೌಡ್ ಪೇಜ್ ಪಬ್ಲಿಷ್ ಮಾಡಿ ರನ್ ಮಾಡಿದ್ರೆ ಈ ಇನ್ಸರ್ಟ್ ಡೇಟಾ ಎಕ್ಸಿಕ್ಯೂಟ್ ಆಗೋಗುತ್ತೆ ಪಬ್ಲಿಷ್ ಮಾಡಬೇಕಾದ್ರೆ. ಸೊ ಹಾಗಾಗಿ ಈ ಕೋಡ್ನ ನೀವು ಸೆಕ್ಯೂರ್ ಮಾಡಬೇಕು ಯೂಸಿಂಗ್ ಇಫ್ ಕಂಡೀಷನ್. ಕೆಲವೊಂದ್ಸತಿ ರೋಸ್ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ಕೋಡ್ನ ನಾನು ಇಫ್ ದೆನ್ ಎಂಡ್ ಈ ತರ ಬರೀಬೇಕು. ಯಾವಾಗಲೂ ಸಿಂಟ್ಯಾಕ್ಸ್ ಕಂಪ್ಲೀಟ್ ಮಾಡ್ತೀನಿ ನಾನು. ಇಫ್ ನಾಟ್ ಎಂಟಿ, ಎಂಟಿ ಅನ್ನೋದು ಫಂಕ್ಷನ್, ನಾಟ್ ಎಂಟಿ ಅನ್ನೋದು ಕೀವರ್ಡ್. ಸೊ ಅಟ್ ಇಮೇಲ್, ಬೇರೆ ಏನಾದ್ರು ಇರಲಿ, ಇಮೇಲ್ ಏನಾದರೂ ಎಂಟಿ ಇಲ್ಲದೆ ಇದ್ರೆ ಮಾತ್ರ ಎಕ್ಸಿಕ್ಯೂಟ್ ಮಾಡುವಂತ ಹೇಳ್ತಾ ಇದ್ದೀನಿ. ಸೇಫರ್ ಸೈಡ್ ಅಷ್ಟೇ, ಇದು ಮ್ಯಾಂಡೇಟ್ರಿ ಅಲ್ಲ, ಸೇಫರ್ ಸೈಡ್ಗೆ. ಈ ಕಾಪಿ ಮಾಡ್ತೀನಿ, ಶೆಡ್ಯೂಲು. ಈಗ HTML ಇಲ್ಲ ಡೀಟೇಲ್ ಆಗಿ ನಾವು HTML ಏನೇನು ಕಂಟ್ರೋಲ್ ಮಾಡಬೇಕು, ಇಲ್ಲೇನು ಕಂಟ್ರೋಲ್ ಮಾಡಬೇಕು ಎಲ್ಲ ರೆಡಿ ಇದೆ. ಸೊ ಬ್ಯಾಕ್ ಟು ಅವರ್ ಸ್ಟೋರಿ. ಸೊ ಫಸ್ಟ್ ಹೋಮ್ ಪೇಜ್ಗೆ ಹೋಗ್ತೀನಿ, ಕ್ರಿಯೇಟ್ ಕಾಂಟ್ಯಾಕ್ಟು ಚಂದ್ರ ಪ್ರಸಾದ್, ಆಮೇಲೆ contact@gmail.com, ಸಬ್ಮಿಟ್.
ಕರೆಕ್ಟಾಗಿ ವರ್ಕ್ ಆದರೆ ನಮಗೆ ಈ ಡಿಗೆ ಒಂದು ರೆಕಾರ್ಡ್ ಬಂದಿರಬೇಕು, ಬಂದಿದೆ. ಬಂತಾ? ಬಂದಿದೆ ಅಷ್ಟೇ. ದಿಸ್ ಇಸ್ ಕ್ರಿಯೇಟ್. ಕ್ರಿಯೇಟ್ ಅಂದರೆ ಇನ್ಸರ್ಟ್ ಮಾಡೋದು. ಇದು ವ್ಯಾಲ್ಯೂ ಬಂದು ಕೂತ್ಕೋದು. ನೆನ್ಪಿಟ್ಕೊಳ್ಳಿ, ನಮ್ಮ ಡಿಲಿ ಪ್ರೈಮರಿ ಕೀ ಇಲ್ಲ. ಓಕೆನಾ? ಈಗ ನಾನು ಪ್ರೈಮರಿ ಕೀ ಇಲ್ಲದೆ ಇರೋದ್ರಿಂದ ಈ ಪೇಜ್ನ ರೀಲೋಡ್ ಮಾಡಿದ್ರೆ 1 ರೀಲೋಡ್ ಆಯಿತು, 2 ರೀಲೋಡ್ ಆಯಿತು, 3 ರೀಲೋಡ್ ಆಯಿತು, 3 ಸತಿ ರೀಲೋಡ್ ಮಾಡಿದ್ದೀನಿ. ಸೊ ಈ ಡಿಲಿ 1+3 ರೆಕಾರ್ಡ್ಸ್ ಆಗಿರಬೇಕು. ಎಲ್ಲ ಕರೆಕ್ಟಾಗಿ ವರ್ಕ್ ಆದರೆ 4 ರೆಕಾರ್ಡ್ಸ್ ಬಂದಿದೆ. ಯಾಕೆ ಬಂತು? ಪ್ರೈಮರಿ ಕೀ ಇಲ್ಲ. ಹಾಗಾಗಿ ಇಲ್ಲಿ ಸೇಮ್ ಡೀಟೇಲ್ಸ್ 4 ಸತಿ ಬಂದಿದೆ. ಬರಲಿ, ಏನು ತೊಂದರೆ ಇಲ್ಲ. ಡಿಪೆಂಡ್ಸ್ ಹೌ ಇಟ್, ನೀವು ಹೆಂಗೆ ಕೋಡ್ ಬರ್ದಿದ್ದೀರಾ, ನಿಮ್ಮ ಡಿ ಹೆಂಗಿದೆ, ಪ್ರೈಮರಿ ಕೀ ಕೊಟ್ಟಿದ್ದೀರಾ ಇಲ್ವಾ, ಇವೆಲ್ಲನೂ ಪಿಕ್ಚರ್ ಬರುತ್ತೆ. ಸೊ ಇದು ಒಂದು. ಎರಡನೇದು, ಯಾವಾಗಲೂ ಆಸ್ ಅ ಬೆಸ್ಟ್ ಪ್ರಾಕ್ಟೀಸ್ ನೀವು ಇಲ್ಲಿ ಏನು ಟೈಪ್ ಮಾಡ್ತೀರೋ ಈ URL ಅಲ್ಲಿ ಕಾಣಿಸ್ಬಾರ್ದು. ಅದನ್ನ ಹ್ಯಾಂಡಲ್ ಮಾಡಬೇಕಾಗಿರೋದು ನೀವು ಫಾರ್ಮಲ್. ಈಗ ನೀವು ಬರಿಬೇಕಾಗಿರೋದು ಮೆಥಡ್ ಪೋಸ್ಟ್. ಬರೀದೇ ಇದ್ರೆ ಗೆಟ್ ಇರುತ್ತೆ. ಬರೆದ್ರೂ ಗೆಟ್ಟು, ಬರೀದೇ ಇದ್ರು ಗೆಟ್. ಬೆಸ್ಟ್ ಪ್ರಾಕ್ಟೀಸ್ ಅಲ್ಲಿ ಪೋಸ್ಟ್ ಇರುತ್ತೆ. ಪೋಸ್ಟ್ ಬರೆದ್ರೆ ಏನಾಗುತ್ತೆ? ಮೆಥಡ್ ಪೋಸ್ಟ್ ಬರೆದ್ರೆ URL ಅಲ್ಲಿ ನಾನು ತೋರಿಸಿದ್ದು ಇಲ್ಲಿ ಬರಲ್ಲ, ಅಂದ್ರೆ ಬಂದಿರುತ್ತೆ, ಕಾಣಿಸಲ್ಲ. ಪ್ರೋಸೆಸ್ ಕ್ರಿಯೇಟ್ ಇಲ್ಲಿ ಎಡಿಟ್. ಸೊ ಯೂಶಲಿ ಲ್ಯಾಂಡಿಂಗ್ ಪೇಜ್ ಪಬ್ಲಿಷ್ ಆಗೋದಕ್ಕೆ 2 ರಿಂದ 5 ನಿಮಿಷ ತಗೊಳುತ್ತೆ. ಸೊ ಆಲ್ವೇಸ್ ರಿಮೆಂಬರ್ ದಟ್. ಅದೊಂದು ಅಡಿಷನಲ್ ಪಾಯಿಂಟ್. ವಾಟ್ ಯು ಹ್ಯಾವ್ ಟು, ನಾವು ಇಮೇಲ್ ಎಲ್ಲ ಏನು ಬರೆಸ್ತಲ್ಲ. ಸೊ ಮೆಥಡ್ ಪೋಸ್ಟ್ ಬರ್ದಿದ್ದೀನಿ. ಸೊ ಈ ಮೆಥಡ್ ಪೋಸ್ಟ್ ಬರ್ದಿರೋದ್ರಿಂದ ನಮಗೆ ಈಗ URL ಅಲ್ಲಿ ಕಾಣಿಸಲ್ಲ ಅಷ್ಟೇ. ಸರ್ ಆಮ್ ಸ್ಕ್ರಿಪ್ಟ್ ಚೇಂಜ್ ಮಾಡಬೇಕಾ? ಬೇಡ, ಆಮ್ ಸ್ಕ್ರಿಪ್ಟ್ ಏನು ಚೇಂಜ್ ಮಾಡ್ಬಿಡಿ. ಆಮ್ ಸ್ಕ್ರಿಪ್ಟ್ ಇಸ್ ಸ್ಟಿಲ್ ದಿ ಸೇಮ್. ನಿಮಗೆ ಕಾಣಿಸಲ್ಲ ಅಥವಾ ನೋಡೋರು ಕಾಣಿಸಲ್ಲ, ಯಾರೇ ಸಬ್ಮಿಟ್ ಮಾಡೋದು. ಸೊ ಮತ್ತೆ ಹೋಮ್ ಪೇಜಿಗೆ ಬರ್ತೀನಿ. ಹೋಮ್ ಪೇಜು ಕ್ರಿಯೇಟ್ ಕಾಂಟ್ಯಾಕ್ಟು. ಸೊ ಡೋಂಟ್ ಫರ್ಗೆಟ್ ದಿ ಬೇಸಿಕ್ಸ್. ಪ್ರೈಮರಿ ಕೀ ಇಲ್ದಿರೋದ್ರಿಂದ ನಮಗೆ ಅದೇ ಇಮೇಲ್ ಅಡ್ರೆಸ್ ಬಂದರೂ ಕೂತ್ಕೋತಾ ಇದೆ, ತೊಂದರೆ ಇಲ್ಲ. ಅದನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಂದಿದೆ, ಸೊ ಅದು ಇಲ್ಲೂ ಬರುತ್ತೆ. ಸೊ CP ಅಂತ ಒಂದು ಬಂದಿರುತ್ತೆ, ಆದರೆ URL ಅಲ್ಲಿ ಕಾಣಿಸ್ತಲ್ಲ. ಇಲ್ಲಿ ನೋಡಿ, ಕಾಣಿಸಲ್ಲ. ಏನಕ್ಕೆ? ಮೆಥಡ್ ಪೋಸ್ಟ್ ಆಗಿರೋದು. ಸೊ ದಿಸ್ ಇಸ್ ಅಬೌಟ್ ಇನ್ಸರ್ಟ್. ಆಯಿತು, ಇನ್ಸರ್ಟ್ ಡೇಟಾನಾದರೂ ಬರೀರಿ, ಇನ್ಸರ್ಟ್ ಡಿನಾದರೂ ಬರೀರಿ, ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್. ಆಯಿತಾ? ಇದನ್ನ ಇಮೇಲಲ್ಲಿ ಯೂಸ್ ಮಾಡಿ. ಇದನ್ನ ಇಮೇಲು, ಕ್ಲೌಡ್ ಪೇಜಸ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಿ. ಸೊ ದೆನ್ ಕಮ್ಸ್ ಅಪ್ಡೇಟ್ ಡೇಟಾ, update D, upsert data, upsert D. So we'll try to learn about update next video ಅಲ್ಲಿ. upsert ಇನ್ನೊಂದು ವಿಡಿಯೋ ನೋಡೋಣ. ರಿಲೆವೆಂಟ್ ಆಗಿ ಏನಿರಬೇಕು ಏನಿರಬಾರ್ದು, ಬೇಸ್ಡ್ ಆನ್ ದಟ್ ವಿ ಶುಡ್ ಪರ್ಫಾರ್ಮ್ ದೀಸ್ ಇನ್ಫಾರ್ಮೇಶನ್. ಇವೆಲ್ಲ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.